ಹಲೋ, ವೆಲ್ಕಮ್ ಟು ಮೈ ಚಾನಲ್. ಈ ಒಂದು ಕತೆ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸ್ವಲ್ಪನೂ ಸ್ಕಿಪ್ ಮಾಡದೆ ನೋಡಿ. ನನ್ನವನು. ಹೊರಗೆ ಮಳೆ ಸುರಿಯುತ್ತಿದ್ದರೆ ನನ್ನ ಮನದಲ್ಲಿ ಭಾವನೆಗಳು ಜ್ವಾಲಾಮುಖಿಯಂತೆ ಪುಡಿದೇಳುತ್ತಿದ್ದೆವು. ನಾನೇನು ತಪ್ಪು ಮಾಡಿದ್ದೆ ಅಂತ ಈ ಶಿಕ್ಷೆ? ಯಾರಿಗಾಗಿ ಬದುಕಬೇಕು? ಸಾಕು ಈ ಜೀವನ. ಈ ಜೀವ ಹೋದಾಗಲಾದರೂ ನೆಮ್ಮದಿ ದೊರೆಯುವುದೇನೋ ನನಗೆ. ಈ ಸಾವಿಗೂ ಕೂಡ ನನ್ನ ಕಂಡರೆ ಇಷ್ಟ ಇಲ್ಲ ಅನಿಸುತ್ತೆ. ಅದಕ್ಕೆ 2 ಬಾರಿ ಆಕ್ಸಿಡೆಂಟ್ ಆದರೂ ಕಲ್ಲು ಬಂಡೆಯ ಥರ ಇದ್ದೀನಿ. ಅವನ ಕೊಟ್ಟ ನೋವಿನ ಪುಸ್ತಕ ಹೊರಲೂ ಆಗದೆ ಬಿಡಲೂ ಆಗದೆ ಅರೆಜೀವವಾಗಿ ಹೋಗಿದ್ದೀನಿ. ಸಾಕು ದೇವ, ಈಗಲಾದರೂ ನನ್ನ ಮೇಲೆ ದಯೆ ತೋರಬಾರದಾ? ಒಮ್ಮೆ ಮನಸ್ಸು ಮಾಡಿ ನನ್ನ ನಿನ್ನ ಬಳಿ ಕರೆಸಿಕೋ ದಯವಿಟ್ಟು. ಸಾಕಾಗಿದೆ ಈ ಬದುಕು. ಪ್ರತಿ ಕ್ಷಣ ನರಕ ಅನುಭವಿಸುವುದಕ್ಕಿಂತ ಸಾಯುವುದೇ ಮೇಲೆನಿಸಿದೆ. ಅದೆಷ್ಟು ಜನರಿಗೆ ಬುದ್ಧಿ ಹೇಳುತ್ತಿದ್ದೆ, ಸತ್ತು ಸಾಧಿಸೋದು ಏನಿದೆ, ಇದ್ದು ಜಯಿಸಬೇಕು ಅಂತ. ಆದರೆ ಆ ನೋವು ಅನುಭವಿಸಿದಾಗಲೇ ಅವರ ಮನಸ್ಥಿತಿ ಅರಿವಾಗುವುದು. ಹೀಗೆ ಸಾಗುತ್ತಿದ್ದ ನನ್ನ ಯೋಚನೆಗೆ ಕಡಿವಾಣ ಹಾಕಿದ್ದು ನನ್ನ ಚಿಕ್ಕಿಯ ಧ್ವನಿ. ಪುಟ್ಟ, ಸಾಕು ಬಾ. ಎಷ್ಟು ಅಂತ ನೋವು ತಿನ್ನೋದು ನೀನು? ಅವನಿಗೆ ನಿನ್ನಂಥ ಒಳ್ಳೆಯ ಗುಣದವಳನ್ನು ಉಳಿಸಿಕೊಳ್ಳುವ ಯೋಗ್ಯತೆ ಇಲ್ಲ. ಅಂಥವನಿಗಾಗಿ ನೀನು ಕಣ್ಣೀರು ವ್ಯರ್ಥ ಮಾಡಬೇಡ. ನಡಿ, ಈಗಲಾದರೂ ಸ್ವಲ್ಪ ತಿನ್ನೋ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನೀನು ಎಂದು ನನ್ನ ಕರೆದುಕೊಂಡು ಹೊರಟರು ಹೊರಗೆ. ಅವರ ಕೈತುತ್ತಿಗೆ ಬಾಯಿ ತೆರೆದೆ ನಗುತ್ತಾ ಊಟ ಮಾಡಿಸಿದರು ಅವರು. ನನಗೂ ಗೊತ್ತು ನನ್ನಿಂದ ಅವರು ತಿಂದಿಲ್ಲ ಎಂದು. ಮೊದಲೇ ಶುಗರ್ ಪೇಷಂಟ್. ಈ ಟೈಮ್ನಲ್ಲಿ ನನ್ನ ನೋವಿಗಿಂತ ಅವರ ಆರೋಗ್ಯ ಮುಖ್ಯ ಅನಿಸಿ ಸುಮ್ಮನೆ ತಿಂದೆ. ಚಿಕ್ಕಿ, ಗುಡ್ ನೈಟ್. ನಾಳೆ ಹೋಗಿ ಬರೋಣ, ನಿದ್ದೆ ಮಾಡಿ ಎಂದು ನಾನು ಅಲ್ಲಿ ನಿಲ್ಲದೆ ರೂಮ್ ಕಡೆ ಹೊರಟೆ. ನನಗೆ ಗೊತ್ತು ಅವರು ಬೇರೆ ಮಾತು ಹೇಳ್ತಾರೆ ಅಂತ. ಆ ಮಾತು ಕೇಳುವ ಇಷ್ಟವಿಲ್ಲದೆ ಬಂದು ಮಂಚದ ಮೇಲೆ ಮಲಗಿದೆ. ಮತ್ತೆ ಕಣ್ಣೀರು ಪುಟಿದೇಳುತ್ತಿತ್ತು. ನಾನು ಅನಾಥೆ. ಹಾಗಂತ ಹುಟ್ಟಿನಿಂದಲ್ಲ. PUC ಓದುವಾಗ ಅಪ್ಪ, ಅಮ್ಮ, ತಮ್ಮ ಮೂವರನ್ನು ಆಕ್ಸಿಡೆಂಟ್ನಿಂದಾಗಿ ಕಳೆದುಕೊಂಡಿದ್ದೆ. ನನಗೆ ಮಾತ್ರ ಸ್ವಲ್ಪ ಪೆಟ್ಟು ಬಿದ್ದು ಬದುಕಿ ಉಳಿದಿದ್ದೆ. ಅದೇ ಸ್ಥಳದಲ್ಲಿ ಮತ್ತೊಂದು ಕಾರಲ್ಲಿ ತನ್ನವರನ್ನು ಕಳೆದುಕೊಂಡ ಕುಸುಮ ಆಂಟಿ ನನ್ನನ್ನೇ ತಮ್ಮ ಮಗಳಂತೆ ನೋಡಿಕೊಂಡರೋ. ಯಾವುದೇ ಸಂಬಂಧ ಇಲ್ಲದಿದ್ದರೋ ನನ್ನ ಅವರ ಮಗಳಂತೆ ನೋಡಿಕೊಳ್ಳುತ್ತಿದ್ದರೋ. ನನ್ನ ಜೀವನದಲ್ಲಿ ನಾನು ಶಿಕ್ಷಕಿಯಾಗಬೇಕು ಎಂಬ ಆಸೆ ಹೊತ್ತವಳಿಗೆ ನೀರೆರೆದು ಪೋಷಿಸಿದ್ದು ನನ್ನ ಚಿಕ್ಕಿಯೇ. ಡಿಗ್ರಿ ಕೊನೆಯ ವರ್ಷದವರೆಗೂ ನಾನಾಯಿತು, ನನ್ನ ಹೋದಾಯಿತು ಎಂಬಂತೆ ಇದ್ದವಳ ನೆಮ್ಮದಿಯನ್ನು ಕದಡಿದ್ದು ಅದೇ ವರ್ಷ ನಮ್ಮ ಕ್ಲಾಸಿಗೆ ಬಂದು ಜಾಯಿನ್ ಆದ ಆಕರ್ಷ್. ಹೆಸರಿನಂತೆ ಎಲ್ಲರನ್ನೂ ತನ್ನೆಡೆಗೆ ಆಕರ್ಷಿಸುವವ. ತನ್ನ ಮಾತು, ನಗೆ, ಚಟಾಕಿಗಳಿಂದ ಕ್ಷಣದಲ್ಲೇ ಎಲ್ಲರ ಗಮನ ತನ್ನತ್ತ ಸೆಳೆಯುವವ. ನನ್ನನ್ನು ಕೂಡ ಅವನು ಮಾತನಾಡಿಸಲು ಪ್ರಯತ್ನ ಪಟ್ಟರೋ ನಾನೇ ದೂರ ಉಳಿದು ಬಿಡುತ್ತಿದ್ದೆ. ಕಾರಣ, ಮೊದಲ ಬಾರಿ ಅವನನ್ನು ನೋಡಿದ ತಕ್ಷಣ ಅವನ ಮೇಲೆ ಒಂದು ರೀತಿಯ ಸೆಳೆತ ಉಂಟಾಗಿತ್ತು. ಅದರಿಂದಲೇ ಅವನು ನನ್ನ ಹತ್ತಿರ ಬಂದಷ್ಟು ನಾನೇ ದೂರ ಹೋಗುತ್ತಿದ್ದೆ. ಅದೊಂದು ದಿನ ಎಲ್ಲರೂ ಕ್ಲಾಸ್ಗೆ ಇನ್ನೂ ಬಂದಿರಲಿಲ್ಲ. ನಾನು ಲೈಬ್ರರಿಗೆ ಹೋಗಿ ಬುಕ್ ಹಿಡಿದು ಕುಳಿತೆ. ಮರುಕ್ಷಣವೇ ಯಾರೋ ನನ್ನ ಪಕ್ಕ ಕೂತ ಅನುಭವವಾಗಿ ನೋಡಿದರೆ ನನ್ನ ಹುಡುಗನೇ. ಯಾಕೋ ಅವನನ್ನು ಅಷ್ಟು ಹತ್ತಿರದಿಂದ ನೋಡಿದ್ದರಿಂದಲೋ ಏನೋ ನನಗೆ ಕೇಳಿಸುವಷ್ಟು ಹೃದಯ ಜೋರಾಗಿ ಒಡೆದುಕೊಳ್ಳುತ್ತಿತ್ತು. ಅದನ್ನು ಸಮಾಧಾನ ಮಾಡಲು ತೋಚದೆ ಮೆತ್ತಗೆ ಅಲ್ಲಿಂದ ಜಾಗ ಖಾಲಿ ಮಾಡಬೇಕು ಎಂದು ಎದ್ದೆ. ಅಷ್ಟರಲ್ಲಿ ನನ್ನ ಹಣೆಯಲ್ಲಿ ಬೆವರು ಮೂಡಿತು. ಅವನು ನನ್ನ ಕೈ ಹಿಡಿದಿದ್ದ. ಬಿಡಿಸಿಕೊಳ್ಳುವುದಕ್ಕೆ ಪ್ರಯತ್ನಿಸಿ ಸೋತೆ. ನಂತರ ಅವನೇ ನನ್ನ ಮುಂದೆ ಬಂದು ನಿಂತು ನನ್ನ ಮುಖ ಬೊಗಸೆಯಲ್ಲಿ ಹಿಡಿದ. ನನಗೆ ಅಚ್ಚರಿಯಾಗಿತ್ತು ಅವನ ವರ್ತನೆ. ನಾನು ಮಾತಾಡುವ ಮುಂಚೆಯೇ, ನೀನೆಂದರೆ ನನಗೆ ಇಷ್ಟ ಕಣೆ. ಜೀವನ ಪೂರ್ತಿ ನನ್ನ ಜೊತೆಗಾರ್ತಿಯಾಗಿ ನನ್ನೊಂದಿಗೆ ಹೆಜ್ಜೆ ಹಾಕುತ್ತೀಯಾ ಎಂದಾಗ ಅವನ ಕಣ್ಣಲ್ಲಿರುವ ಪ್ರೀತಿಗೆ, ಅದರ ಕಾಂತಿಗೆ ಕಳೆದು ಹೋಗಿದ್ದೆ. ಅವನು ನನ್ನ ಹಣೆಗೆ ಮುತ್ತಿಟ್ಟಾಗಲೇ ವಾಸ್ತವದ ಅರಿವಾಗಿದ್ದು. ಮನದ ಪ್ರೀತಿ ಕಣ್ಣೆದುರೇ ಬಂದಾಗ ಒಪ್ಪಿಕೊಳ್ಳದೆ ಇರಲಾಗಲಿಲ್ಲ ನನ್ನಿಂದ. ಅಲ್ಲಿಂದ ನಮ್ಮ ಪ್ರೀತಿ ನಮ್ಮ ಓದಿನೊಂದಿಗೆ ಜೊತೆಯಾಯಿತು. ಆದರೆ ಓದಿಗೆ ತೊಡಕಾಗಲಿಲ್ಲ. ನನ್ನ ಪ್ರೀತಿಯ ಬಗ್ಗೆ ಅದಾಗಲೇ ಚಿಕ್ಕಿಗೆ ಗೊತ್ತಿತ್ತು. ಅವರು ಕೂಡ ನಮಗೆ ಸಪೋರ್ಟ್ ಮಾಡಿದ್ರು. ಅವರು ಅಂದಿದ್ದು ಒಂದೇ ಮಾತು, ನಿನ್ನ ಮೇಲೆ ನನಗೆ ನಂಬಿಕೆ ಇದೆ. ಅವರ ನಂಬಿಕೆ ಉಳಿಸಿಕೊಂಡಿದ್ವಿ ನಾವು ಕೂಡ. ಡಿಗ್ರಿ ಮುಗಿದ ತಕ್ಷಣ ಅವನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂದಾಗ ನಾನು ಸಪೋರ್ಟ್ ಮಾಡಿದ್ದೆ. ನನ್ನ ಮಾರ್ಕ್ಸ್ ಕಾರ್ಡ್ ಒತ್ತೆ ಇಟ್ಟು ಲೋನ್ ಪಡೆದು ವ್ಯಾಪಾರ ಶುರು ಮಾಡಿದ್ದ.
ಅವನಿಗೆ ತಾಯಿ ಬಿಟ್ಟರೆ ತಮ್ಮ ಒಬ್ಬನೇ. ತಂದೆ ಯಾವಾಗಲೂ ಬಿಟ್ಟು ಹೋಗಿದ್ದರು. ಮನೆಯ ಜವಾಬ್ದಾರಿಯನ್ನು ತಾನೇ ಹೊತ್ತುಕೊಂಡಿದ್ದ. ಅದು ಅವನ ಪ್ರೀತಿಯಲ್ಲಿ ಬಿದ್ದಾಗ ಒತ್ತಾಯ ಮಾಡಿ ಫ್ಯಾಮಿಲಿ ಬಗ್ಗೆ ಕೇಳಿದಾಗ ಬಾಯಿ ಬಿಟ್ಟಿದ್ದ. ಅದೆಷ್ಟೋ ನೋವು ಅವನ ಮನದಲ್ಲಿದ್ದರೂ ಯಾರೊಂದಿಗೂ ಹಂಚಿಕೊಳ್ಳದೆ ಎಲ್ಲರನ್ನೂ ನಗಿಸುವ ಅವನ ಸ್ವಭಾವಕ್ಕೆ ತಾನೇ ನಾನು ಸೋತಿದ್ದು. 2 ವರ್ಷ ನನ್ನ BEd ಕೋರ್ಸ್ ಮುಗಿಸುವಷ್ಟರಲ್ಲಿ ಅವನು ಒಂದು ಹಂತಕ್ಕೆ ಬಂದಿರುತ್ತಾನೆ ಎಂದುಕೊಂಡಿದ್ದೆ. ಅವನು ನನ್ನ ಓದು ಮುಗಿಯುವವರೆಗೂ ನಮ್ಮ ಭೇಟಿಗೆ ಮಾತಿಗೆ ಕತ್ತರಿ ಹಾಕಿದ್ದ. ನನಗೆ ನಮ್ಮ ಊರಲ್ಲಿ ಪೋಸ್ಟಿಂಗ್ ಆಗಿದ್ದ ಸಂತಸದ ವಿಚಾರ ತಿಳಿಸಲು ಹೋದೆ. ಆದರೆ ಅವನು ಬಿಸ್ನೆಸ್ ಎಲ್ಲ ಲಾಸ್ ಆಗಿ ಪೂರ್ತಿಯಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದ. ನನ್ನ ಹೆಸರಲ್ಲಿದ್ದ ಆಸ್ತಿಯನ್ನು ಅವನಿಗೆ ಕೊಡಲು ಹೋದರೆ ತೆಗೆದುಕೊಳ್ಳದೆ ನಿರಾಕರಿಸಿದ. ಅಷ್ಟು ಸ್ವಾಭಿಮಾನಿ ನನ್ನವನು. ನಾನು ನೀನು ಇಬ್ಬರೂ ಒಬ್ಬರೇ ಎಂದು ತುಂಬ ಹೊತ್ತು ಅವನ ಮನ ಪರಿವರ್ತಿಸಿ ಬುದ್ಧಿ ಹೇಳಿದ ಮೇಲೆ ತೆಗೆದುಕೊಂಡಿದ್ದ. ಆಸ್ತಿ ಕೊಡುತ್ತೇನೆ ಎಂದಾಗಲೂ ಚಿಕ್ಕಿ ಏನೂ ಹೇಳಿರಲಿಲ್ಲ. ಬದಲಿಗೆ ಈಗ ಅವನಿಗೆ ನಿನ್ನ ಅವಶ್ಯಕತೆ ಇದೆ, ಅವನ ನೋವಿಗೆ ಮದ್ದಾಗು ಎಂದರು. ಮತ್ತೆ 3 ವರ್ಷಗಳು ಸದ್ದಿಲ್ಲದೆ ಸರಿದು ಹೋಗಿತ್ತು. ಅವನ ಬಿಸ್ನೆಸ್ ಮತ್ತೆ ಕೈಹಿಡಿದು ಸಾಕಷ್ಟು ಆಸ್ತಿ ಗಳಿಸಿದ್ದ. ನಾಳೆ ನಮ್ಮ ಪ್ರೀತಿಗೆ 6 ವರ್ಷದ ಸಂಭ್ರಮ. ಅವನಿಗೆ ಏನು ಗಿಫ್ಟ್ ಕೊಡಬೇಕೆಂದು ರೂಮಲ್ಲಿ ಕುಳಿತು ಯೋಚಿಸುವವಳನ್ನು ತಡೆದದ್ದು ಅವನದೇ ಧ್ವನಿ. ನನ್ನ ಕೈಯಲ್ಲಿ ತನ್ನ ಮದುವೆ ಇನ್ವಿಟೇಷನ್ ಕಾರ್ಡ್ ಇಟ್ಟು, ತಪ್ಪದೇ ಮದುವೆಗೆ ಬಾ, ನನ್ನ ಮತ್ತು ನನ್ನ ಅತ್ತೆಯ ಮಗಳೊಂದಿಗೆ ನನ್ನ ಮದುವೆ ಎಂದಾಗ ನಾನು ತಮಾಷೆ ಮಾಡಿದ್ದು ಸಾಕು ಹರ್ಷ, ಇಷ್ಟು ದಿನ ನಿನಗಾಗಿ ಕಾದಿದ್ದು ಸಾಕಾಗಿದೆ, ಆದಷ್ಟು ಬೇಗ ನಿಮ್ಮ ಮನೆಯಲ್ಲಿ ಮಾತಾಡು ಎಂದರೆ, ನಿನಗೇನೇ ಇದೆ, ನೀನೊಬ್ಬಳು ಅನಾಥೆ, ನಾನು ಶ್ರೀಮಂತ, ನಿನ್ನಂಥವಳನ್ನ ನಾನು ಮದುವೆ ಆಗ್ಬೇಕಾ? ಕನಸು ಕಂಡಿದ್ದು ಸಾಕು, ಸರಿಯಾಗಿ ನೋಡು ಕಾರ್ಡೆಂದ. ನಾನು ನೋಡಿದಾಗ ಆ ಕ್ಷಣವೇ ಜೀವ ಬಾಯಿಗೆ ಬಂದಿತ್ತು. ಅಲ್ಲಿ ಅವನ ಹೆಸರಿನೊಂದಿಗೆ ಅವನ ಅತ್ತೆಯ ಮಗಳ ಹೆಸರಿತ್ತು. ಪ್ಲೀಸ್ ಹರ್ಷೋ, ಈ ರೀತಿ ಮಾತಾಡಬೇಡವೋ, ನೀನೇ ನನ್ನ ಜೀವ ಕಣ. ಇಷ್ಟು ವರ್ಷ ನಿನ್ನ ಹೃದಯದಲ್ಲಿಟ್ಟುಕೊಂಡು ಪೂಜೆ ಮಾಡಿದ್ದೀನಿ. ನಿನ್ನ ಆಸ್ತಿ ಅಂತಸ್ತು ಯಾವುದೂ ಬೇಡ ನಂಗೆ, ನಿನ್ನ ಹಿಡೀ ಪ್ರೀತಿ ಸಾಕು ನಂಗೆ. ಪ್ಲೀಸ್ ನನ್ನ ಕೈ ಬಿಡಬೇಡ ಎನ್ನುತ್ತಾ ಅವನ ಕಾಲ ಬಳಿ ಕುಸಿದು ಅಳತೊಡಗಿದೆ. ನೋಡು, ನಿನ್ನ ನಾನು ಪ್ರೀತಿಸಿದ್ದು ಬರೀ ಟೈಮ್ ಪಾಸ್ಗೋಸ್ಕರ. ಹೇಳಿಕೊಳ್ಳೋಕೆ ಒಂದು ಲವ್ ಸ್ಟೋರಿ ಬೇಕಿತ್ತು, ಅದಕ್ಕೆ ನಿನ್ನ ಬಳಸಿಕೊಂಡೆ. ನೋಡು, ನೀನು ನನ್ನ ನಿಜವಾಗಲೂ ಪ್ರೀತಿಸಿದ್ದೇ ನಿಜವಾದರೆ ನಾಳೆ ನನ್ನ ಮದುವೆಗೆ ಬಂದು ನನಗೆ ನನ್ನ ಮದುವೆ ಆಗೋ ಹುಡುಗಿಗೆ ವಿಶ್ ಮಾಡು. ಅಷ್ಟೇ ಅಲ್ಲ, ತಾಳಿ ನಿನ್ನ ಕೈಯಲ್ಲೇ ಹಿಡಿದು ಎಲ್ಲರಿಂದ ಆಶೀರ್ವಾದ ಪಡೆದುಕೊಂಡು ನನ್ನ ಕೈಯಲ್ಲಿ ಕೊಡಬೇಕು ಎಂದು ನನ್ನನ್ನು ತನ್ನ ಕಾಲಿಂದ ಹೊದ್ದು ಹೊರಗೆ ಹೋದ. ಆ ಕ್ಷಣವೇ ನನ್ನ ಕಣ್ಣೀರೇ ನನ್ನ ಆಸ್ತಿಯಾಯಿತು. ಚಿಕ್ಕಿ ಬಂದು ಮಾತನಾಡಿಸುವವರೆಗೂ ನನಗೆ ಟೈಮ್ ಹೋಗಿದ್ದು ಗೊತ್ತಿರಲಿಲ್ಲ. ಅವರು ಸಮಾಧಾನ ಮಾಡಿದ್ದು ನೋಡೇ ಅರ್ಥವಾಯಿತು. ಅವರು ಹೊರಗೆ ನಿಂತು ಕೇಳಿಸಿಕೊಂಡರು ಎಂದು. ಅವರ ಮಡಿಲಿಗೆ ಬಿದ್ದು ಅತ್ತೆ. ಹಾಗೆ ನಿದ್ದೆ ಹೋಗಿದ್ದ ನನ್ನ ಎಚ್ಚರಿಸಿದ್ದು ಮಳೆ ಹನಿಯ ಸದ್ದು. ಮೌನಿ, ಹೇಳು, ನೋಡು, ಆಗಲೇ ಏಳಾಗುತ್ತಾ ಬಂತು, ಬೇಗ ಸ್ನಾನ ಮಾಡು ಎಂದಾಗಲೇ ನೆನಪಾಗಿದ್ದು ಇಂದು ನನ್ನವನ ಮದುವೆ, ಅವನ ಅತ್ತೆ ಮಗಳೊಂದಿಗೆ. ಮತ್ತೆ ನನ್ನ ಮನಸ್ಸು ಕಹಿಯಾಯಿತು. ಮದುವೆಗೆ ಹೋಗಬಾರದು ಎನಿಸಿದರೂ ಅವನಂದ ಮಾತು ಕಿವಿಯಲ್ಲಿ ಗುಯ್ಗುಡುತ್ತಿತ್ತು. ನೀನು ನಿಜವಾಗಿಯೂ ನನ್ನ ಪ್ರೀತಿಸಿದ್ದೇ ಆದರೆ ನಮ್ಮ ಮದುವೆಗೆ ಬಂದು ನನ್ನ ಮದುವೆ ಆಗೋ ಹುಡುಗಿಗೆ ವಿಶ್ ಮಾಡು ಎನ್ನೋದು. ತಲೆ ಕೊಡುವಿ ಎದ್ದು ತಯಾರಾದೆ. ಅವನೇ ಕೊಡಿಸಿದ ಮೊದಲ ಗಿಫ್ಟ್, ಗೋಲ್ಡನ್ ಬಾರ್ಡರ್ನ ಕಂದು ಬಣ್ಣದ ಸೀರೆ ಹುಟ್ಟುಕೊಂಡು ಹೊರಬಂದೆ. ಚಿಕ್ಕಿಯ ಮುಖದಲ್ಲಿ ನೋವಿತ್ತು. ನಾನು ಅವರನ್ನು ಒಮ್ಮೆ ಅಪ್ಪಿಕೊಂಡು, ಬಾ ಚಿಕ್ಕಿ ಹೋಗೋಣ, ತಡ ಆದರೆ ನನ್ನವನಿಗೆ ಕೋಪ ಬರುತ್ತೆ, ಟೈಮ್ ಸೆನ್ಸ್ ತುಂಬ ಅವನಿಗೆ ಎಂದಾಗ ಅವರ ತುಟಿ ಅಂಚಿನಲ್ಲಿ ಒಂದು ವಿಷಾದದ ನಗು ಹಾದು ಹೋಯಿತು. ಪುರೋಹಿತರು ಹೇಳುವ ಪೂಜೆಯನ್ನು ಮಾಡುತ್ತಾ ಹೋಮಕುಂಡದ ಮುಂದೆ ಕುಳಿತಿದ್ದ ನನ್ನವನು. ಬಿಳಿ ಬಣ್ಣದ ಶರ್ಟ್ ಮತ್ತು ಪಂಚೆ, ಹಣೆಗೆ ಬಾಸಿಂಗ, ಕೈಯಲ್ಲಿ ಅರಿಶಿಣದ ದಾರ, ರಾಜಕುಮಾರನಂತೆ ಕಾಣುತ್ತಿದ್ದ ನನ್ನವನು. ಇನ್ನೆಷ್ಟು ಹೊತ್ತು ಅವನು ನನ್ನವನು ಎನ್ನಲು ಮನಸ್ಸು ಮಾತ್ರ ಮದುವೆ ಆದರೆ ಏನಾಯಿತು, ಅವನು ಕೊನೆಯವರೆಗೂ ನಿನ್ನವನೇ ಎಂದಾಗ ಬಾರದ ನಗು ಹೊತ್ತುಕೊಂಡು ಅವನ ಮುಂದೆ ಹೋದೆ. ಮದುಮಗಳು ಬಂದು ಅವನ ಪಕ್ಕ ಕುಳಿತಾಗ ಯಾಕಾದರೂ ಇನ್ನೂ ನನ್ನ ಜೀವ ಇದೆಯೋ ಅನ್ನಿಸಿಬಿಟ್ಟಿತು. ಪುರೋಹಿತರು ನನ್ನ ಕೈಗೆ ತಾಳಿಯನ್ನು ಆಶೀರ್ವಾದ ಮಾಡಿಸಿಕೊಂಡು ಬರಲು ಕೊಟ್ಟರು. ಮನದಲ್ಲಿ ಹೇಳುತ್ತಿದ್ದ ದುಃಖವನ್ನು ಮರೆಮಾಚಲು ನಗುವಿನ ಮುಖವಾಡ ತೊಟ್ಟು
ಎಲ್ಲರ ಆಶೀರ್ವಾದ ಮಾಡಿಸಿಕೊಂಡು ತಂದು ಅವರ ಕೈಗಿಟ್ಟು ಅಕ್ಷತೆ ಕಾಳು ನನ್ನ ಕೈಯಲ್ಲಿ ಹಿಡಿದು ಅವರಿಬ್ಬರ ಹಿಂದೆ ನಿಂತೆ. ಗಟ್ಟಿಮೇಳ ಎಂಬ ಶಬ್ದ ಕಿವಿಗೆ ಬಿದ್ದ ತಕ್ಷಣ ಕಣ್ಮುಚ್ಚಿದೆ. ಕಣ್ಣೀರು ಯಾರಿಗೂ ಕಾಣಬಾರದು. ನನ್ನವನು ಬೇರೆಯವರಿಗೆ ತಾಳಿ ಕಟ್ಟೋದು ನೋಡಲಾಗದೆ. ಸ್ವಲ್ಪ ಹೊತ್ತಿನ ನಂತರ ಮುಚ್ಚಿದ ಕಣ್ಣು ತೆರೆದೆ. ಎಲ್ಲರೂ ನನ್ನನ್ನೇ ನೋಡೋದು ನೋಡಿ ಏನಾಗಿದೆ ಎಂದು ಸುತ್ತ ಕಣ್ಣಾಡಿಸಿದೆ. ಏನೋ ಬದಲಾಗಿದೆ ಎನಿಸಿತು ನನ್ನಲ್ಲಿ. ಹೌದು, ಬದಲಾಗಿತ್ತು. ನನ್ನ ಕೊರಳಲ್ಲಿ ನನ್ನವನ ಹೆಸರಿನ ಮಾಂಗಲ್ಯವಿತ್ತು. ಹರ್ಷು ನನ್ನ ಕೈ ಹಿಡಿದು ಚಿಕ್ಕಿ ಇರುವಲ್ಲಿ ಬಂದು, ಅತ್ತೆ, ನಮಗೆ ಆಶೀರ್ವಾದ ಮಾಡಿ ಎಂದ. ನಾನು ಆಗಿರುವುದನ್ನು ಅರಗಿಸಿಕೊಳ್ಳಲಾಗದೆ ಸುಮ್ಮನೆ ನಿಂತಿದ್ದೆ. ಅವನೇ ನನ್ನ ಕರೆದುಕೊಂಡು ಹೊರಟ. ನಮ್ಮ ಮನೆ ಮುಂದೆ ಅವನ ಕಾರು ನಿಂತಿತ್ತು. ಚಿಕ್ಕಿ ಹೋಗಿ ಆರತಿ ತಂದು ಬೆಳಗ್ಗೆ ಮನೆ ತುಂಬಿಸಿಕೊಂಡರು. ನನ್ನವನು ನನ್ನ ರೂಮಿಗೆ ಎಳೆದುಕೊಂಡು ಬಂದ. ನನಗೆ ಮಾತಾಡೋಕೆ ಏನೂ ಉಳಿದಿರಲಿಲ್ಲ. ಆದರೆ ಮನಸ್ಸು ಮಾತ್ರ ಚೀರುತ್ತಿತ್ತು. ಅವನ ಕೊರಳ ಪಟ್ಟಿಗೆ ಕೈ ಹಾಕಿ, ಯಾಕೆ ಹೀಗೆ ಮಾಡಿದೆ ಕೇಳು ಅನ್ನುತ್ತಿತ್ತು. ನಾನು ಮಾತ್ರ ಮೌನದ ಮೊರೆ ಹೊಕ್ಕಿದ್ದೆ. ತಟ್ಟನೆ ಅವನಿಂದ ಸರಿಯಬೇಕು ಎನ್ನುವಾಗ ಗಟ್ಟಿಯಾಗಿ ನನ್ನ ಕಾಲು ಹಿಡಿದಿದ್ದ ನನ್ನವನು. ಅವನನ್ನು ಆ ಸ್ಥಿತಿಯಲ್ಲಿ ನನಗೆ ನೋಡಲಾಗಲಿಲ್ಲ. ಬಿಡು ಹರ್ಷು ಎಂದೆ. ಇಲ್ಲ ಮುದ್ದಮ್ಮ, ನನ್ನ ಕ್ಷಮಿಸಿದ್ದೀನಿ ಅಂತ ಒಂದೇ ಮಾತು ಹೇಳು, ಬಿಡುತ್ತೇನೆ. ನನಗೆ ಮಾತಾಡಲು ಮನಸ್ಸಾಗದೆ ಸುಮ್ಮನೆ ನಿಂತೆ. ನನಗೆ ಗೊತ್ತು ನಿಂಗೆ ನನ್ನ ಮೇಲೆ ಕೋಪ ಬಂದಿದೆ ಅಂತ. ನಾನು ಏನು ಮಾಡಲಿ ಹೇಳು? ಅಮ್ಮನ ಮಾತಿಗೆ ಕಟ್ಟುಬಿದ್ದು ಅವಳನ್ನು ಮದುವೆ ಆಗಲು ಒಪ್ಪಿದೆ. ಅವರು ವಿಷ ಕೈಯಲ್ಲಿ ಹಿಡಿದು ಅವಳನ್ನು ಮದುವೆ ಆಗದೆ ಹೋದರೆ ನಾನು ಸಾಯುತ್ತೇನೆ ಎಂದಾಗ ನನಗೆ ನನ್ನ ಪ್ರೀತಿಗಿಂತ ಅವರೇ ಮುಖ್ಯವಾಗಿದ್ದರು. ತಂದೆ ಇಲ್ಲದಿದ್ದರೂ ನಮ್ಮನ್ನು ಇಷ್ಟು ಚೆನ್ನಾಗಿ ನೋಡಿಕೊಂಡಿದ್ದರು ಅವರು ನನ್ನ. ಅದಕ್ಕಾಗಿ ನಾನು ಮದುವೆಗೆ ಒಪ್ಪಿದೆ. ಆದರೆ ಅವರ ನಿಜವಾದ ಬಣ್ಣ ನನಗೆ ನಿನ್ನೆ ರಾತ್ರಿ ಗೊತ್ತಾಯಿತು. ಅವರು ನನ್ನ ಅಮ್ಮನಲ್ಲ, ನನ್ನ ಮಲತಾಯಿ, ನನ್ನ ತಂದೆಯ ಎರಡನೇ ಹೆಂಡತಿ. ಅವನ ಮಾತು ಕೇಳಿ ಅವನತ್ತ ತಿರುಗಿದೆ. ಅವನ ಕಣ್ಣು ಅವನು ಹೇಳುತ್ತಿರುವುದು ಸತ್ಯ ಎನ್ನುತ್ತಿತ್ತು. ಹೌದು ಮುದ್ದಮ್ಮ, ಅವರು ನನ್ನ ಮಲತಾಯಿ. ಆಸ್ತಿಗೋಸ್ಕರ ಅಪ್ಪನನ್ನೇ ಕೊಂದವರು. ಅವರು ನಿನ್ನೆ ಹೇಳುತ್ತಿದ್ದರು ಅವರ ತಮ್ಮನಿಗೆ, ನಿನ್ನ ಮಗಳನ್ನು ಅವನಿಗೆ ಕೊಟ್ಟು ಮದುವೆ ಮಾಡೋಣ, ಮುಂದಿನದು ನಾನು ನೋಡಿಕೊಳ್ಳುತ್ತೇನೆ. ಹೇಗಿದ್ದರೂ ಅವಳೀಗ ಪ್ರೆಗ್ನೆಂಟ್. ಮೊದಲೇ ಲವ್ ಫೈಲ್ಯೂರ್, ಜೊತೆಗೆ ಈ ವಿಷಯ ಕೂಡ ಮುಂದೆ ಗೊತ್ತಾದಾಗ ಅವನು ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡು ಹುಚ್ಚ ಹಾಕ್ತಾನೆ. ಹೇಗಿದ್ದರೂ ನಿನಗೆ ನಿನ್ನ ಮಗಳ ಮೇಲೆ ಮಮಕಾರ ಇಲ್ಲ. ಅವಳನ್ನು ನಾವೇ ಸಾಯಿಸಿ ಅದನ್ನು ಅವನ ತಲೆಗೆ ಕಟ್ಟೋಣ. ಹುಚ್ಚಾಗಿ ಆಡಿಕೊಂಡು ಅವಳ ಜೀವ ತೆಗೆದ ಎಂದು. ಆಗ ಎಲ್ಲರೂ ಅದನ್ನೇ ನಂಬ್ತಾರೆ. ಇವನನ್ನ ಮೆಂಟಲ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡೋಣ, ಸರಿನಾ ಎಂದಾಗ ಅವರ ತಮ್ಮ ಕೂಡ ಆಸ್ತಿ ಆಸೆಗೆ ಓಕೆ ಅಂದ್ರು ಎಂದವ ನನ್ನ ತಬ್ಬಿಕೊಂಡು ಅತ್ತ. ನನಗೂ ಅವನ ಮಾತು ಕೇಳಿ ಶಾಕ್ ಆಗಿತ್ತು. ಅವನ ಬೆನ್ನು ನೆವರಿಸುತ್ತಿದ್ದೆ. ಸುಧಾರಿಸಿಕೊಂಡು ಮತ್ತೆ ಮಾತು ಮುಂದುವರೆಸಿದ. ನಾನು ನಿನ್ನೆ ಹಾಗೆ ರೂಢಾಗಿ ನಡೆದುಕೊಳ್ಳದೇ ಇದ್ರೆ ನೀನು ನನ್ನ ಮೇಲಿನ ಪ್ರೀತಿಗೆ ಜೀವನ ಪರ್ಯಂತ ಒಬ್ಬಂಟಿಯಾಗಿ ಬದುಕುತ್ತಿದ್ದೆ. ನೀನು ನನ್ನ ದ್ವೇಷ ಮಾಡಬೇಕು, ನನ್ನ ಮರೆತು ಹೊಸ ಜೀವನ ಶುರು ಮಾಡಬೇಕು ಅಂತಾನೆ ಅಷ್ಟು ಚೀಪಾಗಿ ಮಾತಾಡಿದ್ದು. ನನ್ನ ಕ್ಷಮಿಸು ಮುದ್ದಮ್ಮ ಎಂದಾಗ ನನ್ನಿಂದ ಇನ್ನೂ ಸುಮ್ಮನಿರಲಾಗಲೇ ಇಲ್ಲ. ಅವನನ್ನು ಅಪ್ಪಿ ಹತ್ತು ಬಿಟ್ಟೆ. ಸ್ವಲ್ಪ ಹೊತ್ತಿನ ನಂತರ ಇಬ್ಬರೂ ಕುಳಿತೆವು. ನಾನೇ ಮಾತು ಶುರು ಮಾಡಿದೆ. ಮತ್ತೆ ಆ ಹುಡುಗಿಯ ಕತೆ ಏನು? ನನಗೂ ಆ ಹುಡುಗಿಯ ಚಿಂತೆಯಾಯಿದ್ದು. ಡೋಂಟ್ ವರಿ ಮುದ್ದಮ್ಮ, ಅದಾಗಲೇ ಅವನ ಹುಡುಗ ಬಂದು ಅವಳನ್ನು ಮದುವೆ ಮಾಡಿಕೊಂಡು ಕರೆದುಕೊಂಡು ಹೋಗಿರುತ್ತಾನೆ. ನಾನು ಅದಕ್ಕೆಲ್ಲ ವ್ಯವಸ್ಥೆ ಮಾಡಿಯೇ ಬಂದಿದ್ದು. ನಿಂಗೆ ಒಂದು ವಿಷಯ ಹೇಳದೆ ನಿರ್ಧಾರ ತೆಗೆದುಕೊಂಡಿದ್ದೇನೆ. ನೀನು ಅದಕ್ಕೆ ಒಪ್ಪುತ್ತೀಯ ಎಂಬ ಭರವಸೆಯಲ್ಲಿ ಎಂದಾಗ ಏನು ಎಂಬಂತೆ ಅವನ ಮುಖ ನೋಡಿದೆ. ನನ್ನ ಆಸ್ತಿಯನ್ನು ಅವರ ಹೆಸರಿಗೆ, ಅಂದರೆ ನನ್ನ ಚಿಕ್ಕಮ್ಮನ ಹೆಸರಿಗೆ ಬರೆದಿದ್ದೇನೆ. ಮತ್ತೆ ನಾನು ಕಷ್ಟಪಟ್ಟು ದುಡಿದ ಹಣದಲ್ಲಿ ಅರ್ಧವನ್ನು ನನ್ನ ಅತ್ತೆಯ ಮಗಳಿಗೆ ಬರೆದುಕೊಟ್ಟೆ. ಸದ್ಯಕ್ಕೆ ನನ್ನ ಬಳಿ ಇರುವುದು ಸ್ವಲ್ಪ ಹಣವಷ್ಟೇ. ಮತ್ತೆ ಸಂಪಾದನೆ ಮಾಡ್ತೀನಿ, ನಿನ್ನ ಚೆನ್ನಾಗಿ ನೋಡ್ಕೋತೀನಿ ಎಂದ. ಅವನ ಮಾತಿಗೆ ನನ್ನವನ ಮೇಲಿದ್ದ ಗೌರವ ಮತ್ತಷ್ಟು ಹೆಚ್ಚಾಯಿತು. ತನಗೆ ಕೆಟ್ಟದು ಬಯಸಿದವರಿಗೂ ಒಳ್ಳೆಯದನ್ನೇ ಬಯಸುವವನು ನನ್ನವನು. ಅದಕ್ಕೆ ಏನೋ ದೇವರು ಅವನಿಗೆ ಒಳ್ಳೆಯದೇ ಮಾಡಿದ. ನಾನು ಅವನ ಮಾತಿಗೆ ನಕ್ಕು ಅವನೆದೆಗೆ ಹೊರಗಿ, ಹರ್ಷೋ, ನನಗೆ ಯಾವ ಹಣ ಆಸ್ತಿಯೂ ಬೇಡ. ಬೆಲೆನೇ ಕಟ್ಟೋಕ್ಕೆ ಆಗದೇ ಇರೋ ನಿನ್ನ ಪ್ರೀತಿ ಮುಂದೆ ಅದೆಲ್ಲ ಗೌಣ. ನಿನ್ನ ಪ್ರೀತಿ ಒಂದೇ ನನಗೆ ಸಾಕು ಎಂದೆ. ಅವನು ನನ್ನ ಮಾತಿಗೆ ನಕ್ಕು,
ಅಷ್ಟೇ ಸಾಕಾ ಎಂದ. ಅವನ ಮಾತಲ್ಲಿ ತುಂಟುತನ ಇಣುಕುತ್ತಿತ್ತು. ನಾನು ಬೇರೇನೂ ಮಾತಾಡದೆ ಸುಮ್ಮನಾದಾಗ ನನ್ನ ಕೊರಳಿಗೆ ಮುತ್ತಿಟ್ಟ. ನಾನು ತಪ್ಪಿಸಿಕೊಂಡು ಹೋಗಲು ನೋಡಿದೆ, ಆದರೆ ಆಗಲಿಲ್ಲ. ನನ್ನ ಬರಸೆಳೆದು ಅಪ್ಪಿಕೊಂಡು ಹಣೆಗೆ ಮುತ್ತಿಟ್ಟು, ಐ ಆಮ್ ಸಾರಿ ಮುದ್ದಮ್ಮ, ಇನ್ನೆಂದೂ ನಿನ್ನ ನೋಯಿಸಲ್ಲವೇ ಎಂದು ಬೊಗಸೆಯಲ್ಲಿ ಮುಖವಿಡಿದ. ನಾನೇ ಅವನ ಕೆನ್ನೆಗೆ ಚುಂಬಿಸಿ, ಆ ವಿಷಯ ಬಿಡಿ ಸರ್, ನಮ್ಮ ಫ್ಯೂಚರ್ ಬಗ್ಗೆ ಯೋಚಿಸಿ ಎನ್ನುವ ನನ್ನ ಮಾತನ್ನು ಅರ್ಧಕ್ಕೆ ತಡೆಯಲು ನನ್ನ ಅದರಗಳನ್ನು ಬಂಧಿಸಿದ. ನನ್ನವನ ಪ್ರೀತಿಯ ಅಮಲಿನಲ್ಲಿ ನಾನು ತೇಲುತ್ತಿದ್ದೆ. ನನ್ನ ಪ್ರೀತಿ ನನಗೆ ವಾಪಸ್ಸಾಗಿತ್ತು. ನನ್ನ ನಂಬಿಕೆ ಹುಸಿಯಾಗಲಿಲ್ಲ. ದೇವರಿಗೆ ಮನದಲ್ಲೇ ಕೋಟಿ ನಮನ ತಿಳಿಸಿ ನನ್ನ ನೆಚ್ಚಿನ ಹವ್ಯಾಸವಾಗಿದ್ದ ನನ್ನವನ ಎದೆ ಬಡಿತ ಕೇಳುತ್ತಿದ್ದೆ. ಪ್ರೀತಿ ಹೆಚ್ಚಾಗಿ ಅವನೆದೆ ಮೇಲೆ ಮುತ್ತಿಟ್ಟಾಗ ನನ್ನವನು ಅಪ್ಪುಗೆ ಬಿಗಿ ಮಾಡಿ ನೆತ್ತಿಗೆ ಚುಂಬಿಸಿದ. ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.